ವೀಕ್ಷಕರು ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿ ಅಂದ್ಕೊಂಡಿದ್ದೀನಿ. ನನ್ನ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಸ್ವಾಗತ. ಇವತ್ತಿನ ವಿಷಯ ಏನಪ್ಪ ಅಂತಂದರೆ, ನಿನ್ನೆ ನಡೆದ ಮ್ಯಾಚ್ ಕಲ್ಕತ್ತಾ ನೈಟ್ ಮತ್ತು LSG ನಡುವೆ ಗೇಮ್ನ ಬಗ್ಗೆ ಸ್ವಲ್ಪ ಅನಾಲಿಸಿಸ್ ಮಾಡೋಣ. ಕಲ್ಕತ್ತಾ ನೈಟ್ ರೈಡರ್ಸ್ 181 ರನ್ ಹೊಡೆದು 4 ವಿಕೆಟ್ ಕಳೆದು 20 ಓವರ್ಗಳಲ್ಲಿ ಮತ್ತು ಲಕ್ನೋ 3 ವಿಕೆಟ್ ಗೆಲುವು. ಲಾಸ್ಟ್ ಬಾಲ್ ಥ್ರಿಲ್ಲರ್ ಆಗಿತ್ತು. ಪಂದ್ಯ ಹೈಲೈಟ್ಸ್ ನೋಡೋದಾದರೆ, ಪಂದ್ಯದ ಕೊನೆಯ ಬಾಲ್ ತನಕ ಹೈ ಟೆನ್ಷನ್. ಮುಕುಲ್ ಚೌಧರಿ 54 ರನ್ 24 ಬಾಲಲ್ಲಿ ಮ್ಯಾಚ್ ಹೀರೋ ಆದರು. LSG ಕೊನೆಯ ಕ್ಷಣದ ಗೆಲುವು ಕಿತ್ತುಕೊಂಡಿತು. KKR ಗೆಲುವಿನ ಹಂತದಲ್ಲಿ ಇದ್ದರೂ ಕೊನೆಯಲ್ಲಿ ಕೊಲ್ಯಾಪ್ಸ್ ಆಯಿತು. ತಂಡದ ಪ್ರದರ್ಶನ ವಿಶ್ಲೇಷಣೆ ನೋಡೋದಾದರೆ, KKR ಬ್ಯಾಟಿಂಗ್ ಚೆನ್ನಾಗಿತ್ತು, 180 ರನ್ನನ್ನು ಹೊಡೆದಿದ್ದರು. ಟಾಪ್ ಆರ್ಡರ್ ಸ್ಟಾರ್ಟ್ ಒಳ್ಳೆಯದಿತ್ತು ಮತ್ತು ಆದರೆ ಫಿನಿಶಿಂಗ್ ದೊಡ್ಡ ತಪ್ಪಾಯಿತು ಮತ್ತು ಯಾವುದೇ ಬ್ಯಾಟ್ಸ್ಮನ್ ಬಿಗ್ ಫಿನಿಶಿಂಗ್ ನಾಕ್ ಕೊಡಲಿಲ್ಲ. ಮುಖ್ಯ ಸಮಸ್ಯೆ ನೋಡೋದಾದರೆ, ಡೆತ್ ಓವರ್ಗಳಲ್ಲಿ ಬೌಲಿಂಗ್ ದುರ್ಬಲ, ಪ್ರೆಷರ್ ಹ್ಯಾಂಡಲ್ ಮಾಡಲಿಲ್ಲ LSG. ಲಕ್ನೋ ಸೂಪರ್ ಜೈಂಟ್ಸ್ ಚೇಸ್ ಮಾಡುವಲ್ಲಿ ಕ್ಲೈಮ್ ಮತ್ತು ಕಾನ್ಫಿಡೆನ್ಸ್ ಇತ್ತು. ಮಿಡಲ್ ಓವರ್ನಲ್ಲಿ ತುಂಬಾ ಚೆನ್ನಾಗಿ ರನ್ಸ್ ಬಂದು ಮತ್ತು ಫಿನಿಶಿಂಗಲ್ಲಿ ತುಂಬಾ ಸ್ಟ್ರಾಂಗ್ ಆಗಿತ್ತು. ಕೊನೆಯ ಓವರ್ಗಳಲ್ಲಿ ಎಕ್ಸಿಲೆಂಟ್ ಫಿನಿಶಿಂಗ್ ಮಾಡಿದ ಹೀರೋ ಮುಕುಲ್ ಚೌಧರಿ ಮ್ಯಾಚ್ ವಿನ್ನಿಂಗ್ ಮೊಮೆಂಟ್ ಇನ್ನಿಂಗ್ಸನ್ನು ತಂದುಕೊಟ್ಟರು. ತಂಡದ ಆತ್ಮವಿಶ್ವಾಸ ತುಂಬಾ ಸ್ಟ್ರಾಂಗ್. ಟೂರ್ನಿಯ ಪಾಯಿಂಟಲ್ಲಿ ಕೊನೆಯ 2-3 ಓವರ್ಗಳಲ್ಲಿ KKR ಕಂಟ್ರೋಲ್ ಕಳೆದುಕೊಂಡಿತ್ತು. ಮುಕುಲ್ ಚೌಧರಿ ಅಗ್ರೆಸಿವ್ ಶಾಟ್ಸ್ ಮ್ಯಾಚ್ ಟರ್ನ್ ಮಾಡಿತು. ಇದು ಪಂದ್ಯದ ಬಿಗ್ ಟರ್ನಿಂಗ್ ಮೊಮೆಂಟ್ ಆಗಿತ್ತು. ಗಾಯ್ಸ್, ಈ ವಿಡಿಯೋ ಆಗಿತ್ತು KKR ಮತ್ತು LSG ನಡುವಿನ ಮ್ಯಾಚಿನ ವಿವರ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ನನ್ನ ಚಾನಲನ್ನು ಇನ್ನೂ ಯಾರು ಲೈಕ್ ಮಾಡಿಲ್ಲ ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ.